ನಮಸ್ಕಾರ, ನನ್ನ ಹೆಸರು ಚನ್ನೂರಿ ಅಂತೇಳಿ ವೆಲ್ಕಮ್ ಸೀಡ್ಸ್ ಕಂಪನಿಯಿಂದ ಬಂದಿದ್ದೇನೆ. ಇವತ್ತು ನಾವು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಕಾಟ್ನಳ್ಳಿ ಎಂಬ ಗ್ರಾಮದಲ್ಲಿ ನಿಂಗಪ್ಪ ಸರ್ ಅವರ ಹೊಲದಾಗಿದ್ದೇವೆ. ಅವರ ಹೆಸರು, ಊರು, ಆಮೇಲೆ ನಮ್ಮ ವೆಲ್ಕಮ್ ಸೀಡ್ಸ್ ಕಂಪನಿ ಏನು ಭೀಷ್ಮ ಎಂಬ ಕುಂಬಳ ಹಾಕಿದ್ರಲ್ಲ ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಕೇಳೋಣ. ಸರ್ ಮಾತಾಡ್ಸರ ನೀವು. ನಾನು ಕಾಟಿನಹಳ್ಳಿ ನಿಂಗಪ್ಪ ಅರಬಗೊಂಡ ಮತ್ತು ಅಶೋಕ್ ಅರಬಗೊಂಡ್ರವರು ಮಾತಾಡಕತ್ತೀವಿ. ನಮ್ಮದು ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ. ಈ ವೆಲ್ಕಮ್ ಸೀಡ್ಸ್ ಕಂಪನಿಯ ಭೀಷ್ಮ ಅನ್ನಂಥ ಒಂದು ತಳಿಯನ್ನು ನಾವು ಇವತ್ತು ನಮ್ಮ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಹಾಕಿದ್ದೇವೆ. ಕನಿಷ್ಠ ಈಗ ಹಾಕಿ ಒಂದು 3.5 ತಿಂಗಳು ಆಗ್ತಾ ಬಂತು. ಈಗ ಆಲ್ರೆಡಿ ಕಾಯಿಗಳು ಕೂಡ ಹೆಚ್ಚು ಕಡಿಮೆ 5ರಿಂದ 6-7 kgವರೆಗೂ ಬರಾಕತ್ತೇವು. ಇನ್ನೂ ಒಂದಿಷ್ಟು 15-20 ದಿನ ಹೋದರೆ ಒಂದು ಈಟ ಮ್ಯಾಚುರಿಟಿಗೆ ಬರೋಕೆ ಅನುಕೂಲ ಆಕತಿ ಅನ್ನೋಂಥ ಕಂಪ್ನಿಯವ್ರ ಮಾತು ಮೇಲೆ ನಾವು ಒಟ್ಟಾರೆ ಹೇಳಬೇಕಪ್ಪ ಅಂದರೆ ಖಾಲಿ ಬಿಟ್ಟು ಅಡಿಕೆ ಹೊಲದಲ್ಲಿ ಮಿಶ್ರ ಬೆಳೆಯಾಗಿ ಇದನ್ನು ಬೆಳೆಯೋದ್ರಿಂದ ಏನು ತಪ್ಪಿಲ್ಲ. ಸ್ವಲ್ಪ ನಾವು ಹುಲ್ಲನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಆದಾಯವನ್ನು ಗಳಿಸ್ಬೋದು ಅನ್ನೋಂಥ ಮಾತು ಈಗ ನಮ್ಮ ಒಂದು ಅನುಭವದಿಂದ ಬಂದತಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಈ ವೆಲ್ಕಮ್ ಸೀಡ್ಸ್ ಕಂಪನಿಯವ್ರ ಬೀಜ ಕಾಯಿ ತುಂಬ ಗಟ್ಟಿಯಾಗೈತಿ ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಕೂಡ ಬಹಳ ವ್ಯವಸ್ಥಿತವಾಗೈತಿ. ಯಾಕಂತಂದ್ರೆ ನಾವು ಕಾಯಿಯನ್ನು ನೋಡಿದರೆ ಒಂದು ಕಾಯಿ ಕಟ್ ಮಾಡ್ಬೇಕಪ್ಪ ಅಂದ್ರೆ ಸಣ್ಣ ಪುಟ್ಟ ಚಾಕುದಲ್ಲಿ ಕಟ್ ಮಾಡೋಕೆ ಆಗಂಗಿಲ್ಲ. ಇದನ್ನು ಕಟ್ ಮಾಡ್ಬೇಕಪ್ಪ ಅಂತಂದ್ರೆ ದಪ್ಪದಾದಂಥ ಮತ್ತು ಹರಿತವಾದಂಥ ಒಂದು ಕಂದ್ಲಿಯಿಂದ ಮತ್ತು ಕುಡುಗೋಲಿಂದನೇ ನಾವು ಹೆಚ್ಚಬೇಕಂತ ಸಂದರ್ಭ ಬರ್ತದೆ. ಕಾಯಿಲ್ಲ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಕಾಟಿಲ್ಲ. ಸ್ವಲ್ಪ ಹೂಜಿ ಕಾಟ ಐತಿ. ಹೂಜಿ ಕಾಟಕ್ಕೆ ನಾವು ಇದನ್ನು ಹಾಕೋಬೋದು, ಏನು ಟ್ರ್ಯಾಪ್ಸನ್ನು ಹಾಕೋಬೋದು. ಆ ಟ್ರ್ಯಾಪ್ಸ್ ಹಾಕೊಂಬಿಟ್ರೆ ಉಳಿದು ಯಾವುದೇ ಕಾಟ ಇಲ್ಲ. 2 ಸಲ 3 ಸಲ ಗೊಬ್ಬರ ಕೊಟ್ಟವಿ ಮತ್ತು 2 ಸಲ ಸ್ಪ್ರೇ ಮಾಡೀವಿ. ಇಲ್ಲಿವರೆಗೂ ಯಾವುದೇ ರೋಗ ನಮಗೆ ಕಂಡು ಬಂದಿಲ್ಲ. ಇಷ್ಟು ಹೇಳಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ನಮ್ಮ ಒಂದು ವೆಲ್ಕಮ್ ಸೀಡ್ಸ್ ಕಂಪನಿ ಭೀಷ್ಮ ಎಂಬ ಕುಂಬಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮಗೆ ಧನ್ಯವಾದಗಳು ಸರ್.